ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಹಲಸಿನ ಕಾಯಿ ಎಳೆಕಾಯಿ ಇರುತ್ತಲ್ಲ, ಅದರಲ್ಲಿ ನಾವು ಒಂದು ವೆಜ್ ಬಿರಿಯಾನಿ ಅಥವಾ ಕಬಾಬು ಅಥವಾ ಪಲ್ಯ ಅಥವಾ ಆ ಒಂದು ಬೀಜದಲ್ಲಿ ಸಾಂಬಾರು ಈ ಥರ ಏನೆಲ್ಲ ವೆರೈಟೀಸ್ನ ಮಾಡ್ಕೊಳ್ಬೋದು. ಒಂದು ಕಾಯಿ ಇದ್ದರೆ ನಾವು ಏನಿಲ್ಲ ಅಂದರೂ ಆರಾಮಾಗಿ ನಾನು ಹೇಳ್ದಷ್ಟಂಥ ವೆರೈಟಿನ ತುಂಬಾ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಅಟ್ಲೀಸ್ಟ್ ಒಂದು ಸತಿ ಆದರೂ ನಾವು ಇಯರ್ಲಿ ಒಂದು ಸತಿ ಆದರೂ ಈ ಒಂದು ರೆಸಿಪೀಸ್ನ ನಾವು ಟ್ರೈ ಮಾಡ್ಬೋದು. ನಾನಿಲ್ಲಿ ಅದಕ್ಕೋಸ್ಕರ ಇವತ್ತು ಒಂದು ವೆಜ್ ಬಿರಿಯಾನಿನ ನಾನು ಹೇಗೆ ಮಾಡೋದು ಹಲಸಿನ ಕಾಯಿನ ಯೂಸ್ ಮಾಡಿಕೊಂಡು ಅನ್ನೋ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ಚಿಕ್ಕದು ಎಳೆದು ಬರುತ್ತೆ ಅಲ್ವಾ ಕಾಯಿ, ಆ ಒಂದು ಚಿಕ್ಕದು ಎಳೆ ಕಾಯಿನ ತೊಗೊಂಡಿದ್ದೀನಿ. ಅದನ್ನು ನಾನಿಲ್ಲಿ ಕಟ್ ಮಾಡಿಕೊಂಡು, ಯಾಕಂದರೆ ಅದರದ್ದು ಆ ಭಾಗ ಏನಿರುತ್ತಲ್ಲ ಹಸಿರು ಭಾಗ ಅದು ತುಂಬಾ ಗಟ್ಟಿ ಇರುತ್ತೆ. ಬಟ್ ಒಳಗಡೆ ಯಾಕಂದರೆ ಎಳೆದಾಗಿರೋದ್ರಿಂದ ತುಂಬಾ ಸಾಫ್ಟಾಗಿರುತ್ತೆ. ಬಟ್ ಆ ಚಿಪ್ಪೆ ಭಾಗ ಮಾತ್ರ ತುಂಬ ಹಾರ್ಡಾಗಿರುತ್ತೆ. ಸೊ ಅದನ್ನೆಲ್ಲ ನಾವು ನೀಟಾಗಿ ಸಪ್ರೇಟ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಆ ಮಧ್ಯದಲ್ಲಿ ಹಾಲು ಬರೋ ಭಾಗ ಏನಿರುತ್ತಲ್ವ ಅದನ್ನು ಸಹ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಅದು ಹಾಲು ಬರ್ತಾ ಇರುತ್ತೆ, ಅದನ್ನೆಲ್ಲ ನಾವು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ, ಚೆನ್ನಾಗಿರೋದಿಲ್ಲ, ಅಂಟಂಟು ಬರುತ್ತೆ. ಅದರಿಂದ ಅದನ್ನು ಕಟ್ ಮಾಡಿಕೊಂಡು ಆ ಚಿಪ್ಪೆ ಭಾಗನೂ ಸಹ ಸಂಪೂರ್ಣವಾಗಿ ತಗೊಂಡು ಆ ಮಧ್ಯಭಾಗದ ಮಾತ್ರ ನಾವು ಯೂಸ್ ಮಾಡ್ಕೊಳ್ಬೋದು ಅಂಥದ್ದು. ಸೊ ನಾನಿಲ್ಲಿ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು, ಈಗ ನಾನಿಲ್ಲಿ ಒಂದು ವೆಜ್ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ನಾನು ಯಾವ ಒಂದು ಸಣ್ಣದಾಗಿ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇನ್ ಕೇಸ್ ನಾವೇನಾದರೂ ಇದರಿಂದ ಕಬಾಬ್ ಮಾಡ್ತೀವಿ ಅನ್ನೋದಾದರೆ ಸ್ವಲ್ಪ ಪೀಸ್ಗಳನ್ನ ದಪ್ಪದಾಗಿ ಕಟ್ ಮಾಡ್ಕೊಬೇಕಾಗುತ್ತೆ. ಅಥವಾ ಪಲ್ಯ ಮಾಡ್ತೀವಿ ಅನ್ನೋದಾದರೆ ಇನ್ನೂ ಸಹ ಸಣ್ಣದಾಗಿ ನಾವು ನಾರ್ಮಲಾಗಿ ಯಾವ ಥರ ಪಲ್ಯ ಮಾಡ್ತೀವಲ್ಲ ಆ ಥರ ಒಂದು ಸಣ್ಣದಾಗಿ ಅದನ್ನು ಕಟ್ ಮಾಡ್ಕೊಬೇಕಾಗುತ್ತೆ. ಸೊ ನಾನು ಇದನ್ನು ಈ ಒಂದು ಸೈಜ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನೆಲ್ಲ ಒಂದು ಸತಿ ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಅದರಲ್ಲಿ ಯಾವುದೇ ಥರ ಮಧ್ಯ ಆಲ್ರೆಡಿ ನಾವು ಆ ಬಂಕ ಏನಿರುತ್ತಲ್ವ ಹಾಲಿನ ಭಾಗ ಕಟ್ ಮಾಡಿರೋದ್ರಿಂದ ಇದರಲ್ಲಿ ಯಾವುದೇ ಥರ ಅಂಟಿನ ಅಂಶ ಇರೋದಿಲ್ಲ. ಆದರೂ ಒಂದು ಸತಿ ನಾವು ನೀರಿನಲ್ಲಿ ನೀಟಾಗಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ, ಉಪ್ಪು ಮತ್ತು ಖಾರದ ಪುಡಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಇಟ್ಕೊತೀನಿ. ನೋಡಿ, ನಾನು ಹಲಸಿನ ಹಣ್ಣು ಬೀಜ ಏನಿತ್ತಲ್ವ ಅದನ್ನು ಸಹ ನಾನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಕಾಯಿ ಹಣ್ಣಾಗಿತ್ತು, ಅದನ್ನು ಕಟ್ ಮಾಡಿದ್ದೆ, ಅದರಲ್ಲಿ ಬೀಜಗಳು ಸಹ ಸಿಕ್ಕಿತ್ತು. ನಾವೆಲ್ಲ ಆಗ ಊರಿಗೆ ಹೋದಾಗ ಅಜ್ಜಿ ಮನೆಗಳಲ್ಲಿ ಅಲ್ಲೆಲ್ಲ ಒಲೆ ಹಾಕ್ತಿದ್ರಲ್ವ, ಆ ಒಲೆಯಲ್ಲಿ ನಾವು ಈ ಬೀಜನ ಹಾಕ್ಕೊಂಡು ಸುಟ್ಕೊಂಡು ತಿಂತಾಯಿದ್ವಿ. ತುಂಬಾ ಟೇಸ್ಟಿಯಾಗಿರ್ತಾಯಿತ್ತು. ಬಟ್ ಈಗ ಅದೆಲ್ಲ ನಾವು ಒಂದು ಒಲೆ ಮೇಲೆ ಸುಟ್ಕೊಂಡು ತಿನ್ನೋಷ್ಟು ಟೇಸ್ಟ್ ನಮಗೆ ಗ್ಯಾಸ್ ಮೇಲೆ ಮಾಡ್ಕೊಂಡು ತಿಂದರೆ ಬರೋದಿಲ್ಲ. ಸೊ ಅದರಲ್ಲಿ ಸಾಂಬಾರು ಮಾಡ್ಬೋದು ಅಂತ ಹಾಗೆ ಇಟ್ಕೊಂಡಿದ್ದೆ. ಸೊ ನಾನಿಲ್ಲಿ ಸ್ವಲ್ಪ ಆಗಲೇ ಹೇಳ್ದಾಗೆ ಅರಿಶಿನ, ಉಪ್ಪು, ಖಾರದ ಪುಡಿನ ಹಾಕ್ಕೊಂಡು ಅದನ್ನು ಒಂದು 5 ನಿಮಿಷ ಹಾಗೆ ಬಿಡ್ತೀನಿ ಸ್ವಲ್ಪ ಚೆನ್ನಾಗಿ. ಯಾಕಂದರೆ ಅದನ್ನು ಸ್ವಲ್ಪ ಸಪ್ಪೆ ಇರುತ್ತಲ್ವ, ನಾವು ತಕ್ಷಣ ಅದನ್ನು ಹಾಗೆ ಮಾಡಿಬಿಟ್ರೆ ಬಿರಿಯಾನಿ ಅದು ಅಷ್ಟು ಚೆನ್ನಾಗಿ ಅದಕ್ಕೆ ಉಪ್ಪು ಖಾರ ಹಿಡ್ದಿರೋದಿಲ್ಲ. ಅದಕ್ಕೋಸ್ಕರ ನಾನು ಮುಂಚೆನೇ ಸ್ವಲ್ಪ ಉಪ್ಪು, ಖಾರ, ಅರಿಶಿನ ಎಲ್ಲ ಹಾಕಿ ನೆನೆಸಿ ಇಟ್ಟಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಇದಕ್ಕೆ ಬೇಕಾಗಿರೋಂಥ ಎಲ್ಲ ಒಂದು ಸಾಮಗ್ರಿಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ದೊಡ್ಡ ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೂ ಒಂದು ಟೊಮೆಟೊ, ಒಂದು 6 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಕರಿಬೇವಿನ ಸೊಪ್ಪು, ಹಾಗೆ ಇಲ್ಲಿ ಬಟಾಣಿ. ನಾನಿಲ್ಲಿ ಯೂಶ್ವಲಾಗಿ ಯಾವಾಗಲೂ ಬಟಾಣಿನ ಸ್ವಲ್ಪ ನೆನೆಸಿ ಫ್ರೀಝರಲ್ಲಿ ಇಟ್ಕೊಂಡಿರ್ತೀನಿ, ಈ ಥರ ಯಾವಾಗಾದರೂ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ. ಸೊ ಅದನ್ನು ಸಹ ಇಟ್ಕೊಂಡಿದ್ದೀನಿ, ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಅದಾದಮೇಲೆ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ಗೆ ನಾನು ಸ್ವಲ್ಪ ಒಂದು 2ರಿಂದ 3 ಸ್ಪೂನ್ ಅಥವಾ 4 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು, ನಾವು ಈಗ ಯೂಶ್ವಲಾಗಿ ಪಲಾವ್ಗಾಗಲಿ ಬಿರಿಯಾನಿಗೆ ಯೂಸ್ ಮಾಡೋಂಥ ಮಸಾಲೆ ಪದಾರ್ಥ ಏನಿರುತ್ತಲ್ಲ ಅದನ್ನೇ ಸಹ ಎಲ್ಲನೂ ಹಾಕ್ಕೊಂಡು ಸಾಸಿವೆ ಜೊತೆಗೆ ಎಲ್ಲನೂ ಒಂದು ಚೆನ್ನಾಗಿ ಫ್ರೈ ಆಗಬೇಕು. ಅದು ಮೀಡಿಯಮ್ ಫ್ಲೇಮಲ್ಲಿ ಒಂದು ಆ ಸುವಾಸನೆ ಬಿಟ್ಕೋಬೇಕು ಮಸಾಲದಲ್ಲಿರೋದೆಲ್ಲ. ಅದಾದಮೇಲೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಖಾರ ಬಿಟ್ಟ ಆದಮೇಲೆ ಈರುಳ್ಳಿನೂ ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಜೊತೆಗೆ ಟೊಮೆಟೊನೂ ಸಹ ಹಾಕ್ಕೊಂಡು, ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಸಹ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಅದು ಮೆತ್ತಗಾದ ನಂತರ ನಾನು ಏನಿಲ್ಲಿ ಆ ಒಂದು ಹಲಸಿನಕಾಯಿದು ಇಟ್ಟಿದ್ನಲ್ವ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ನ ಕೊಟ್ಕೊತಾ ಇದ್ದೀನಿ. ಈ ಒಂದು ರೆಸಿಪಿ ಏನಿದೆಯಲ್ಲ ನಿಜವಾಗ್ಲೂ ಇದನ್ನು ನಾವು ಏನಾದರೂ ಇವಾಗ ಮಾಡಿದಾಗ ಸಡನ್ನಾಗಿ ಯಾರಿಗಾದ್ರೂ ಕೊಟ್ಟರೆ ಅದನ್ನು ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಅದು ನಾರ್ಮಲಿ ನಾವು ಚಿಕನ್ ಬಿರಿಯಾನಿ ಹೇಗಿರುತ್ತಲ್ಲ ಅದೇ ಥರನೇ ಇರುತ್ತೆ. ಆ ಪೀಸಸ್ ಸಹ ತಿಂದರೆ ಅಷ್ಟು ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಅಕ್ಕಿನೂ ಸಹ 1 ಗ್ಲಾಸಷ್ಟು ಮುಂಚೆನೇ ನೆನೆಸಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಬಟಾಣಿನ ಸಹ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ಕೊಂಡು ಒಂದು ಮಿಕ್ಸ್ನ ಕುಟ್ಕೊಳ್ತಾ ಇದ್ದೀನಿ.
ನಾನಾಗಲೇ ಹೇಳ್ದಾಗೆ ಇದು ಒಂದು ರೆಸಿಪಿ ಏನಿದೆಯಲ್ಲ ಇದು ಮತ್ತು ತುಂಬ ಹೊತ್ತು ಟೈಮ್ ಕೂಡ ತಗೊಳ್ಳೋದಿಲ್ಲ ಬೇಯೋದಕ್ಕೆ. ಜಸ್ಟ್ ಒಂದು ವಿಷಲ್ ಆದರೆ ಸಾಕು, ಚೆನ್ನಾಗಿ ಬೆಂದ್ಬಿಡುತ್ತೆ. ಸೊ ತುಂಬಾ ಸಾಫ್ಟಾಗಿ ಆಗಿರುತ್ತೆ. ಆ ಒಂದು ಪೀಸ್ಗಳು ತಿಂತಾಯಿದ್ರೆ ನಮಗೆ ಚಿಕನ್ನೇ ತಿನ್ನೋ ಥರ ಫೀಲ್ ಅನಿಸ್ತಾ ಇರುತ್ತೆ. ಇನ್ ಕೇಸ್ ವೆಜಿಟೇರಿಯನ್ಸ್ ಯಾರಾದರೂ ಇದ್ದರೆ ಅವರು ಈ ಒಂದು ರೆಸಿಪಿನ ಚಿಕನ್ ಬಿರಿಯಾನಿ ಬದಲು ಈ ಒಂದು ರೆಸಿಪಿನ ಮಾಡ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾನು ಸ್ವಲ್ಪ ಒಂದು ಸ್ಪೂನಷ್ಟು ಧನಿಯಾ ಪುಡಿ, ಅದ್ರ ಜೊತೆಗೆ 1 ಸ್ಪೂನಷ್ಟು ಗರಂ ಮಸಾಲ ಮತ್ತು ಪುದೀನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಒಂದು ಮಿಕ್ಸ್ನ ಕೊಟ್ಕೊಂಡು ನಾನಿಲ್ಲಿ 1 ಗ್ಲಾಸ್ಗೆ ಅಕ್ಕಿ ಏನಿಟ್ಕೊಂಡಿದ್ನಲ್ಲ ಅದಕ್ಕೆ 2 ಗ್ಲಾಸಷ್ಟು ನೀರನ್ನು ಅಕ್ಕಿನ ಎರಡನ್ನೂ ಸಹ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾವು ಬೇಕಾದ್ರೆ ಕೊನೆಯಲ್ಲಿ ನೋಡ್ಕೊಳ್ಬೋದು, ಉಪ್ಪು ಖಾರ ಇನ್ನೂ ಬೇಕಾದರೆ ನಾವಿಲ್ಲಿ ಅಡ್ಜಸ್ಟ್ ಮಾಡ್ಕೊಬೋದು ಈ ಟೈಮ್ನಲ್ಲಿ. ಸೊ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕ್ಕೊಂಡು ನಾನಿಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನೇನು ಇಟ್ಕೊಂಡಿದ್ನಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇಲ್ಲಿ 1 ವಿಷಲ್ನಷ್ಟೇ ನಾನಿಲ್ಲಿ ಕೂಗಿಸ್ಕೊಳ್ತಾ ಇದ್ದೀನಿ. ಸೊ 1 ವಿಷಲ್ ಆದಮೇಲೆ ನಾವಿಲ್ಲಿ ನೋಡ್ಬೋದು ಯಾವ ಥರ ಒಂದು ಘಮ ಘಮ ಅಂತ ತುಂಬಾ ಟೇಸ್ಟಿ ಆಗಿರೋ ಒಂದು ಹಲಸಿನಕಾಯಿಯ ವೆಜ್ ಬಿರಿಯಾನಿ ರೆಡಿಯಾಗಿದೆ. ಸೊ ಈ ರೆಸಿಪಿ ನೀವೆಲ್ಲರೂ ಒಂದು ಸತಿ ಟ್ರೈ ಮಾಡಿ. ಇದು ಸೀಸನ್ ಇದ್ದಾಗ ಮಾತ್ರ ನಮಗೆ ಸಿಗೋದು. ಸೊ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಹಾಗಾದರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೋಡಿ, ನಾನು ಅದನ್ನು ಜಸ್ಟ್ ಕೈಯಲ್ಲಿ ಪ್ರೆಸ್ ಮಾಡಿದಾಗಲೇ ತುಂಬಾ ಸಾಫ್ಟಾಗಿ ಆಗಿತ್ತು. ಸೊ ಮತ್ತೆ ಒಂದು ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.